ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮತ್ತು ಶ್ರೀಕಾಂತ್ ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ ಎಸ್ ಜಿ ಟೀಮ್ ಬಗ್ಗೆ ಅನಾಲಿಸಿಸ್ ಮಾಡೋಣ. ಸೊ ಅವ್ರ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ, ಅವರ ಎಕ್ಸ್ ಫ್ಯಾಕ್ಟರ್ ಏನು, ಮತ್ತು ಅವರ ಕೋರ್ ಸ್ಟ್ರೆಂತ್ ಯಾವ ಥರ ಇದೆ, ಯಾರ ಮೇಲೆ ತುಂಬ ಡಿಪೆಂಡೆನ್ಸಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟು ಕ್ಯಾಪ್ಟನ್ ರಿಷಬ್ ಪಂತ್, 27 crore ಕೊಟ್ಟು ರಿಷಬ್ ಪಂತ್ ಅವ್ರನ್ನ ತೊಗೊಂಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ವಿಕೆಟ್ ಕೀಪರ್, ಬ್ಯಾಟರ್, ಲೆಫ್ಟ್ ಹ್ಯಾಂಡರು, ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿ ಗೆಲ್ಲಿಸಿದ್ದಾರೆ. ನಮ್ಮ ಆರ್ ಸಿ ಬಿ ಮೇಲೇ ಹೋದವರು 118 ನಾಟ್ ಔಟ್ ಹೊಡೆದಿದ್ರು 61 ಬಾಲ್ಸಲ್ಲಿ. ಕ್ರಿಯೇಟಿವ್ ಸ್ಟ್ರೋಕ್ ಪ್ಲೇ ಇದೆ. ಸದ್ಯಕ್ಕೆ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇನ್ IPL ರಿಷಬ್ ಪಂತ್. ಇವರೇ ಎಲ್ ಎಸ್ ಜಿ ಕ್ಯಾಪ್ಟನ್ನು, ಇವರೇ ಬೇಕು ಅಂತ ಎಲ್ ಎಸ್ ಜಿ ಬಿಟ್ ಮಾಡಿ ಇವ್ರನ್ನ ತೊಗೊಂಡಿರೋದು. ಮತ್ತು ರಿಷಬ್ ಪಂತ್ ರೀಸೆಂಟಾಗಿ ಯಾವುದು ಅಂತ ಟೂರ್ನೀಸ್ ಆಡಿಲ್ಲ, ಬಟ್ ಇವ್ರ ಮೇಲೆ ತುಂಬಾ ಹೋಪ್ಸ್ ಇಟ್ಟಿದ್ದಾರೆ. ಅದನ್ನ ರಿಷಬ್ ಪಂತ್ ಈ ಸಲ ಡೆಲಿವರ್ ಕೂಡ ಮಾಡ್ತಾರೆ. ನೆಕ್ಸ್ಟು ನಿಕೋಲಸ್ ಪೂರನ್ನು, ಸೇಮ್ ವಿಕೆಟ್ ಕೀಪರ್, ವೆಸ್ಟ್ ಇಂಡೀಸ್ ಪ್ಲೇಯರು. 524 ರನ್ಸ್ ಹೊಡೆದಿದ್ರು ಹೋದ ವರ್ಷ IPL ಸೀಸನಲ್ಲಿ. 46 ಇದೆ, ಮತ್ತು ತುಂಬಾ ದೊಡ್ಡ ಹಿಟ್ಸ್ ಹೊಡಿತಾರೆ. ಸ್ಪಿನ್ಗಳು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸದ್ಯಕ್ಕೆ ಇವ್ರು ಕೀಪಿಂಗ್ ಮಾಡಲ್ಲ, ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ. ರಿಷಬ್ ಪಂತ್ ಕೀಪಿಂಗ್ ಮಾಡೋದ್ರಿಂದ ಇವರು ಔಟ್ಫೀಲ್ಡಲ್ಲಿ ಒಳ್ಳೆ ಫೀಲ್ಡರ್ ಕೂಡ. ಸೊ ಒನ್ ಆಫ್ ದ ಬೆಸ್ಟ್ ಸ್ಪಿನ್ ಡೆಸ್ಟ್ರಾಯರು ಇವಾಗಿನ ಕರೆಂಟ್ ಲೈನಪ್ಸಲ್ಲಿ. ಜಾಶ್ ಇಂಗ್ಲೀಷು ಸ್ಪಿನ್ಗೆ ತುಂಬಾ ಚೆನ್ನಾಗಿ ಆಡ್ತಾರೆ. ಬ್ಯಾಕ್ ಫುಟ್ ಪ್ಲೇಯರು, 360 ಡಿಗ್ರಿ ರೇಂಜ್ ಇದೆ. ಆಲ್ಮೋಸ್ಟ್ 170 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಇದುವರೆಗೂ 11 IPL ಗೇಮ್ ಆಡಿ 278 ರನ್ಸ್ ಹೊಡೆದಿದ್ದಾರೆ. ಹೋದ ವರ್ಷನೇ ಇವರು ಡೆಬ್ಯೂ ಮಾಡಿದ್ದು. ಸೊ ಬ್ಯಾಕ್ ಫುಟ್ ಪ್ಲೇಯರ್ ಆಗಿರೋದ್ರಿಂದ ಬಾಲ್ಗೆ ಕಾಯ್ತಾರೆ ತುಂಬ. ಆ್ಯಂಡ್ ಇವರು ವಿಕೆಟ್ ಕೀಪರು. ನೆಕ್ಸ್ಟ್ ಬಂದು ಮ್ಯಾಥ್ಯೂ ಬ್ರಿಸ್ಕಿ, ಸೌತ್ ಆಫ್ರಿಕನ್ ಪವರ್ ಹೌಸು. ಟಾಪ್ ಆರ್ಡ್ರಲ್ಲಿ ಸೌತ್ ಆಫ್ರಿಕಾಗೆ ಬ್ಯಾಟಿಂಗ್ ಆಡ್ತಾರೆ. 30+ ಆ್ಯಾವ್ರೇಜ್ ಇಟ್ಕೊಂಡಿದ್ದಾರೆ T20ಯಲ್ಲಿ. ಆಲ್ಮೋಸ್ಟ್ 2000 T20 ರನ್ಸ್ ಇದೆ, 30+ ಆ್ಯಾವ್ರೇಜ್ ಇದೆ. ಮತ್ತು ಇವ್ರದ್ದು ಬೌಂಡ್ರಿ ಮತ್ತು ಸಿಕ್ಸರ್ಸ್ ಕೂಡ ಈಕ್ವಲ್ ನಂಬರ್ ಆಫ್ ಬೌಂಡ್ರಿ ಸಿಕ್ಸರ್ಸ್ ಹೊಡಿತಾರೆ. ಅಂದರೆ ಒಂದು ಇನ್ನಿಂಗ್ಸ್ ಸಮಥಿಂಗ್ ಲೈಕ್ 2 4 ಇದೆ ಅಂದರೆ 2 6 ಇರುತ್ತೆ. ಆ ಥರ ಈಕ್ವಲ್ ನಂಬರ್ ಆಫ್ ಬೌಂಡ್ರಿ ಸ್ಕೋರ್ ಮಾಡೋ ಕಡೆ ತುಂಬಾ ಗಮನ ಕೊಡ್ತಾರೆ. ಮುಕುಲ್ ಚೌಧರಿ, ಅನ್ಕ್ಯಾಪ್ ಟ್ಯಾಲೆಂಟು, ನಮ್ಮ ಇಂಡಿಯನ್ ಡೊಮ್ಯಾಸ್ಟಿಕ್ ಟ್ಯಾಲೆಂಟು. ಇವ್ರನ್ನ 2.6 crore ಕೊಟ್ಟು LSG ಇವ್ರ ಮೇಲೆ ಟ್ರಸ್ಟ್ ಮಾಡಿ ತೊಗೊಂಡಿದ್ದಾರೆ. ಲಾಸ್ಟ್ ನಡೆದ ಡೊಮ್ಯಾಸ್ಟಿಕ್ T20 ಟೂರ್ನಿಯಲ್ಲಿ ಇವರು 210+ ರನ್ಸ್ ಮಾಡಿದ್ದಾರೆ. ಮತ್ತು 165+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ. ತುಂಬ ಕ್ಲೀನ್ ಹಿಟರ್ ಆಫ್ ದ ಬಾಲ್ ಅನ್ನೋವಂಥ ವಿಷಯಗಳು ಕೇಳಿದ್ದೀನಿ ಇವ್ರ ಬಗ್ಗೆ. ನೆಕ್ಸ್ಟ್ ಬಂದು ಏಡಮ್ ಮಾರ್ಕ್ರಮ್, ದ ಡಿಪೆಂಡಬಲ್ ಏಡಮ್ ಮಾರ್ಕ್ರಮ್ಮು. ಇನ್ನಿಂಗ್ಸ್ಗೆ ತುಂಬ ಸ್ಟೆಬಿಲಿಟಿ ತಂದು ಕೊಡ್ತಾರೆ. ತುಂಬ ಎಕ್ಸ್ಪೀರಿಯನ್ಸ್ಡ್ ಸೀಸನರ್ ಕ್ಯಾಂಪೇನರು. ಯಾವಾಗ ಹೊಡಿಬೇಕು, ಯಾವಾಗ ಇನ್ನಿಂಗ್ಸ್ನ ಬಿಲ್ಡ್ ಮಾಡಬೇಕು ಅನ್ನೋದನ್ನ ತುಂಬಾ ತಿಳ್ಕೊಂಡಿರೋವಂಥ ಮಾರ್ಕ್ರಮ್ಮು. 11 50s ಇದೆ. ಪೇಸ್ಗೂ ಚೆನ್ನಾಗಿ ಆಡ್ತಾರೆ, ಸ್ಪಿನ್ಗೂ ಚೆನ್ನಾಗಿ ಆಡ್ತಾರೆ. ತುಂಬ ಒಳ್ಳೆ ಟೆಕ್ನಿಕ್ ಇರೋವಂಥ ಏಡಮ್ ಮಾರ್ಕ್ರಮ್ಮು. ಇವರಿಂದ ಕ್ಯಾಪ್ಟನ್ಸಿ ಕೂಡ ಹೆಲ್ಪ್ ಆಗುತ್ತೆ ರಿಷಬ್ ಪಂತ್ಗೆ. ಇವರ ಏನಂತ ಹೇಳ್ತಾರೆ, ಇವರ ಎಕ್ಸ್ಪೀರಿಯನ್ಸ್ ಕೂಡ ರಿಷಬ್ ಪಂತ್ಗೆ ತುಂಬಾ ಕೆಲಸ ಬರುತ್ತೆ. ಆಯುಷ್ ಬದೋನಿ, ಇಂಡಿಯನ್ ಯಂಗ್ಸ್ಟರು, ತುಂಬ ವರ್ಷಗಳಿಂದನೇ IPL ಆಡ್ತಿದ್ದಾರೆ. ಇವರು ಸ್ಕೂಪ್ ಶಾಟ್ಸು ಮತ್ತು ಬ್ಯಾಕ್ ಆಫ್ ದ ವಿಕೆಟ್ ತುಂಬಾ ಟ್ರೈ ಮಾಡ್ತಾರೆ ಬ್ಯಾಟಿಂಗ್ ಆಡೋಕ್ಕೆ. ಇದುವರೆಗೂ ಆಲ್ಮೋಸ್ಟ್ 1000 T20 ರನ್ಸ್ ಇದೆ. 27 ಆ್ಯಾವ್ರೇಜಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಸೊ ಇದೊಂಥರ ಕ್ಯಾಲ್ಕುಲೇಟೆಡ್ ರಿಸ್ಕು ಆಯುಷ್ ಬದೋನಿ LSG ಲೈನಪ್ಪಲ್ಲಿ. ನೆಕ್ಸ್ಟು JNK ಇಂದ ಅಬ್ದುಲ್ ಸಮದ್ದು, SRHಲ್ಲಿದ್ದರು, ಮತ್ತು ಈಗ LSGಗೆ ಬಂದಿದ್ದಾರೆ. ಒನ್ ಆಫ್ ದ ಬಿಗ್ ಹಿಟ್ಟರ್ಸು. ಇವರು ಬೌಲಿಂಗ್ ಕೂಡ ಮಾಡ್ತಾರೆ ಅಂತ ಕೇಳಿದ್ದೀನಿ, ಬಟ್ ಅಷ್ಟು ಬೌಲಿಂಗ್ ನೋಡಿಲ್ಲ ಇವ್ರದ್ದು. ಡೆತ್ ಓವರ್ಸಲ್ಲಿ ಆಲ್ಮೋಸ್ಟ್ 180-200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಇವ್ರ ಕೆರಿಯರ್ ಸ್ಟ್ರೈಕ್ ರೇಟ್ ಬಂದು 152 ಇದೆ. ಆ್ಯಾವ್ರೇಜ್ ಅಷ್ಟಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಬಟ್ ತುಂಬ ದೊಡ್ಡ ಹಿಟ್ ಹೊಡಿಯೋಕ್ಕೆ ಎಬಿಲಿಟಿ ಇರೋವಂಥ ಅಬ್ದುಲ್ ಸಮದ್ದು. ಹಿಮ್ಮತ್ ಸಿಂಗು, ಸೇಮ್ ಡೊಮ್ಯಾಸ್ಟಿಕ್ ಮೇಲೆ ಮತ್ತೆ ಟ್ರಸ್ಟ್ ಮಾಡಿ ಅಂತ ಉಳಿಸ್ಕೊಂಡಿರೋವಂಥ ಪ್ಲೇಯರು. ಆಲ್ಮೋಸ್ಟ್ 1000 T20 ರನ್ಸ್ ಇದೆ. 133-135 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಒಂಥರ ಇವ್ರು ಕೂಡ ಆ್ಯಂಕರು. ತುಂಬ ಏನು ದೊಡ್ಡ ಹಿಟ್ ಹೊಡಿಯಲ್ಲ, ಬಟ್ ಒನ್ ಆಫ್ ದ ಡೆಲ್ಲೀಸ್ ಫೈನೆಸ್ಟ್ ಟ್ಯಾಲೆಂಟು ಡೊಮ್ಯಾಸ್ಟಿಕ್ಕಲ್ಲಿ. 2025 ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದು ಡೊಮ್ಯಾಸ್ಟಿಕ್ಕಲ್ಲಿ. ಅಕ್ಷತ್ ರಘುವಂಶಿ, ಮತ್ತು ತಿರ್ಗಾ ಯಂಗ್ ಪ್ರಾಸ್ಪೆಕ್ಟು. ಒಳ್ಳೆ ಆಫ್ ಸೈಡ್ ಪ್ಲೇಯರು, ಸೇವ್ ಆಗ್ತಾರೆ. 2.2 crore ಕೊಟ್ಟು ಇವ್ರನ್ನ ತೊಗೊಂಡಿದ್ದಾರೆ LSG. ಇವ್ರದ್ದು ಆಲ್ಮೋಸ್ಟ್ 32 ಆ್ಯಾವ್ರೇಜ್ ಇದೆ. 5 T20 ಆಡಿದ್ದಾರೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಇವ್ರನ್ನ ಗ್ರೋ ಮಾಡ್ಬೋದು. ಸೊ ಇವ್ರು ಒಂಥರ ಡೈರೆಕ್ಟ್ ಸ್ಕೂಲಿಂದ IPL ಬಂದಿರೋ ಥರ ಜರ್ನಿ ಥರ ಇವ್ರದ್ದು. ಡೈರೆಕ್ಟ್ ಲೈಕ್ ಒಂದು ಲಾಂಗ್ ಜಂಪ್ ಹೊಡೆದಿದ್ದಾರೆ. ಆ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರಾ, ಡೆಲಿವರ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಬಂದು ದ ಎಕ್ಸ್ ಫ್ಯಾಕ್ಟರ್ ಮಿಚೆಲ್ ಮಾರ್ಷು. ಆಲ್ರೌಂಡರ್ ಸೆಕ್ಷನ್ಗೆ ಬಂತು ಅಂದರೆ ಹೆವಿ ಬ್ಯಾಟರ್, ಮತ್ತು ಒಳ್ಳೆ ಬೌಲಿಂಗ್ ಆಗ್ತಾರೆ. ಆಲ್ಮೋಸ್ಟ್ ಲೈಕ್ 140 ಬೇಸಲ್ಲಿ ಬೌಲಿಂಗ್ ಮಾಡ್ತಾರೆ. LSGಗೆ ಇವ್ರದ್ದು ಆಲ್ಮೋಸ್ಟ್ 50 ಆ್ಯಾವ್ರೇಜ್ ಇದೆ. ಹೋದ ವರ್ಷ ಮಾತ್ರ ಒಳ್ಳೆ ಸೀಸನ್ ಆಗಿತ್ತು, 627 ರನ್ಸ್ ಹೊಡೆದಿದ್ರು.
ಬ್ಯಾಟಿಂಗ್ ಇಂಪ್ಯಾಕ್ಟ್ ಇದೆ, ಬೌಲಿಂಗ್ ಇಂಪ್ಯಾಕ್ಟ್ ಇದೆ. ಆಸ್ಟ್ರೇಲಿಯನ್ T20 ಕ್ಯಾಪ್ಟನ್ ಆಗಿದ್ದವರು. ಸೊ ಇವ್ರ ಮೇಲೆ LSG ಈ ಸಲ ತುಂಬಾ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವರು LSGಗೆ ಎಕ್ಸ್ ಫ್ಯಾಕ್ಟರು. ಹಿಂದೂ ಹಸರಂಗ ನಮ್ಮ RCBಗೆ ಆಡ್ತಿದ್ದವರು. ಇದುವರೆಗೂ 37 IPL ವಿಕೆಟ್ಸ್ ತೊಗೊಂಡಿದ್ದಾರೆ, 46 ವಿಕೆಟ್ಸ್ ತೊಗೊಂಡಿದ್ದಾರೆ 37 ಮ್ಯಾಚಲ್ಲಿ. ಇವರು ಬೌಲಿಂಗ್ ಆಲ್ರೌಂಡರ್ ಥರ, ಬ್ಯಾಟಿಂಗ್ ಅಷ್ಟಿಲ್ಲ, ಬಟ್ ಬೌಲಿಂಗಲ್ಲಿ ಮಿಸ್ಟ್ರಿ ಇದೆ ಇವ್ರ ಹತ್ರ. ಲೆಗ್ ಸ್ಪಿನ್ ಹಾಕ್ತಾರೆ, ಟಾಸ್ ಮಾಡ್ತಾರೆ, ಧೈರ್ಯವಾಗಿ ಮುಂದೆ ಬೌಲಿಂಗ್ ಮಾಡ್ತಾರೆ. ಸೊ ವಿಕೆಟ್ಸ್ ತಗೊಳ್ಳೋ ಎಬಿಲಿಟಿ ಅಂತ ಇರೋ ಬೌಲರು ಮತ್ತು ಲೋಯರ್ ಆರ್ಡರ್ ಬ್ಯಾಟರು, ಹ್ಯಾಂಡಿ ಲೋಯರ್ ಆರ್ಡರ್ ಬ್ಯಾಟರು. ಶಹಬಾಜ್ ಅಹ್ಮದ್ ಇವರು ಕೂಡ ನಮ್ಮ RCBಲಿದ್ದವರು. ಲೆಫ್ಟ್ ಹ್ಯಾಂಡ್ ಸ್ಪಿನ್ನರು, ಕ್ಲಚ್ ಬ್ಯಾಟರು. ಮುಂಚೆಗಿಂತ ಈಗ ತುಂಬಾ ಇವರು ಗೇಮ್ ಡೆವಲಪ್ ಮಾಡ್ಕೊಂಡಿದ್ದಾರೆ. ರೀಸೆಂಟಾಗಿ ನಡೆದಿರೋ ಲಾಸ್ಟ್ 2-3 ಇಯರ್ಸ್ ಡೊಮ್ಯಾಸ್ಟಿಕ್ ಸೀಸನಲ್ಲಂತೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 7.2 ಎಕಾನಮಿಲಿ ಬೌಲಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಶಹಬಾಜ್ನ ಲಾಸ್ಟ್ 1 or 2 ಇಯರ್ಸ್ T20ಇಂದ. ಇವರೊಂಥರ ಮಲ್ಟಿ ಟೂಲ್ ಪ್ಲೇಯರು. ಇವರೊಂಥರ ಡಬಲ್ ಹೆಡ್ ಸ್ವಾಡ್ ಇದ್ದಂಗೆ. ಬ್ಯಾಟಿಂಗ್ ಬೇಕಾದ್ರೆ ಬ್ಯಾಟಿಂಗು, ಬೌಲಿಂಗ್ ಬೇಕಾದ್ರೆ ಬೌಲಿಂಗು, ಯಾವುದ್ರಲ್ಲಿ ಬೇಕಾದರೂ ಇವರು ಪರ್ಫಾರ್ಮೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟು ಅದೇ ಥರನೇ ಆಲ್ರೌಂಡ್ರಿಗೆ ಬಂತು ಅಂದರೆ ಆರ್ಶಿನ್ ಕುಲ್ಕರ್ಣಿ, ಪೇಸ್ ಬೌಲಿಂಗ್ ಆಲ್ರೌಂಡ್ರು. 30 ಲಕ್ಷ ಕೊಟ್ಟು ಇವ್ರನ್ನ ಉಳಿಸ್ಕೊಂಡಿದ್ದಾರೆ. ಇವ್ರನ್ನ ಜೂನಿಯರ್ ಹಾರ್ದಿಕ್ ಪಾಂಡ್ಯ ಅಂತಾರೆ. ಹ್ಯೂಜ್ ಪೊಟೆನ್ಷಿಯಲ್ ಇದೆ ಅಂತ ಇವ್ರನ್ನ ಉಳಿಸ್ಕೊಂಡಿರೋದು. ನೆಕ್ಸ್ಟ್ ನಮ್ಮ ಇಂಡಿಯನ್ ವೆಟ್ರನ್ನು ಮೊಹಮ್ಮದ್ ಶಮಿ. 133 IPL ಕೆರಿಯರ್ ವಿಕೆಟ್ಸ್ ಇದೆ. ರೀಸೆಂಟಾಗಿ ನಡೆದಿದ್ದ ಡೊಮ್ಯಾಸ್ಟಿಕ್ ಟೂರ್ನಿಯಲ್ಲಿ 15 ವಿಕೆಟ್ಸ್ ತೊಗೊಂಡಿದ್ದಾರೆ ಜಸ್ಟ್ 4 ಮ್ಯಾಚಸಲ್ಲಿ. ಒಳ್ಳೆ ಸೀಮ್ ಪ್ರೆಸೆಂಟೇಷನ್ ಇರೋವಂಥ ಶಮಿ. ತುಂಬ ಹೊರಗಡೆ ಆಗ್ತಾರೆ, ಅಪರೂಪಕ್ಕೆ ಸಡನ್ನಾಗಿ ರಪ್ ಅಂತ ಒಂದು ಒಳಗಡೆ ಬರುತ್ತೆ. ಸ್ಲೋ ಬಾಲ್ ಇಟ್ಕೊಂಡಿದ್ದಾರೆ, ಬೌಲಿಂಗ್ ಸೆನ್ಸೇಷನ್ನು. ಸೊ LSGನ ಮೇಯ್ನ್ ಲೀಡ್ ಮಾಡೋದೇ ಮೊಹಮ್ಮದ್ ಶಮಿ. ನೆಕ್ಸ್ಟ್ ಬಂದು ಆಂದ್ರಿಕ್ ನೋಕಿಯಾ, ಸೌತ್ ಆಫ್ರಿಕನ್ನು, ಟಾಲ್ ಬೌಲರು, ಹಿಟ್ ದ ಡೆಕ್ ಬೌಲರು, ತುಂಬ ಸ್ಪೀಡ್ ಇರುವಂಥ ಬೌಲರು, ಕನ್ಸಿಸ್ಟೆಂಟಾಗಿ 150 ಮೇಲೆ ಬೌಲಿಂಗ್ ಮಾಡುವಂಥ ಬೌಲರು. ಇವ್ರ ಹತ್ರ ಕೂಡ ಸ್ಲೋ ಬಾಲ್ಸ್ ಇದೆ, ವೇರಿಯೇಷನ್ಸ್ ಇದೆ. ಬಟ್ ಇವ್ರ ಎಕಾನಮಿಲಿ ಒಂದು ಸ್ವಲ್ಪ ಯಾವಾಗಲೂ more than 8, more than 9 ಇರ್ತಾರೆ. ಅದೊಂದು ಸ್ವಲ್ಪ ಕನ್ಸರ್ನ್ಸ್ ಇದೆ. ಅದನ್ನು ಯಾವ ರೀತಿ ಈ ಸಲ ಬ್ಯಾಕಪ್ ಮಾಡ್ತಾರೆ ಅಂತ ನೋಡಬೇಕು. ನೆಕ್ಸ್ಟ್ ನಮ್ಮ ಇಂಡಿಯನ್ ಮಯಾಂಕ್ ಯಾದವ್ ತುಂಬ ಇಂಜುರಿಯಿಂದನೇ ಸಫರ್ ಆಗ್ತಿದ್ರು. ಸೊ ಈ ಸಲ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡಬೇಕು. 155 ಪೇಸ್ ಇರುವಂಥ ಮಯಾಂಕು, ಫುಲ್ ರಾ ಎಕ್ಸ್ಪ್ರೆಸ್ ಪೇಸು. ಇವ್ರನ್ನ ಈ ಸಲ LSG ತುಂಬಾ ಮ್ಯಾಚಸ್ ಆಡಿಸ್ಲಿ, ಯಾಕಂದರೆ ಹ್ಯೂಜ್ ಪೊಟೆನ್ಷಿಯಲ್ ಇರುವಂಥ ಹುಡುಗ. ಸೊ ಇವ್ರನ್ನ ನಾನು ಆಡಲಿ, LSG ಇವ್ರನ್ನ ಆಡಿಸ್ಲಿ ಅಂತಲೇ ತುಂಬಾ ಕೇಳ್ಕೊತೀನಿ. ಆವೇಶ್ ಖಾನ್, ಡೊಮ್ಯಾಸ್ಟಿಕ್ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು. ಆಲ್ರೆಡಿ LSGಗೆ ತುಂಬ ಸಲ ಆಡಿದ್ದಾರೆ. ಡೆತ್ ಓವರ್ಸ್ ಸ್ಪೆಷಲಿಸ್ಟು. ಆಲ್ಮೋಸ್ಟ್ ಲೈಕ್ 80-85% ಆಫ್ ದ ಟೈಮ್ ಯಾರ್ಕರ್ನ ಕರೆಕ್ಟಾಗಿ ಲ್ಯಾಂಡ್ ಮಾಡ್ತಾರೆ. 87 IPL ವಿಕೆಟ್ ಇದೆ. 145 ಕನ್ಸಿಸ್ಟೆನ್ಸಿಯಲ್ಲಿ ಬೌಲಿಂಗ್ ಮಾಡ್ತಾರೆ. 140-145 ಇವ್ರದ್ದು ಕೂಡ ಎಕಾನಮಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಬಟ್ LSG ಇವ್ರ ಮೇಲೂ ಡಿಪೆಂಡ್ ಆಗ್ತಾರೆ. ಇಂಡಿಯನ್ ಬೌಲರ್ ಆಗಿರೋದ್ರಿಂದ ಇವರು ಆಡ್ತಾರೆ. ಮೊಹಸಿನ್ ಖಾನ್, ಟಾಲ್ ಲೆಫ್ಟ್ ಹ್ಯಾಂಡ್ ಬೌಲರು. ಎಕ್ಸ್ಟ್ರಾ ಬೌನ್ಸ್ ಸಿಗುತ್ತೆ. 27 ಮ್ಯಾಚಸ್ ತೊಗೊಂಡಿದ್ದಾರೆ IPL. ಇನ್ನು ಇವ್ರದ್ದು ಸ್ಟಾರ್ಟಿಂಗು. ಇವ್ರಿಗೆ ಎಕ್ಸ್ಟ್ರಾ ಹೈಟ್ ಇರೋದ್ರಿಂದ, ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಬಾಲು ರೈಟ್ ಹ್ಯಾಂಡರ್ಸ್ಗೆ ಆಚೆ ಹೋಗುತ್ತೆ. ಪುಲ್ ಮಾಡೋದು ಅಥವಾ ಹುಕ್ ಹೊಡೆಯೋದು ತುಂಬಾ ಕಷ್ಟ ಆಗುತ್ತೆ. ಇವ್ರ ಎಕಾನಮಿ ಕೂಡ ಒಳ್ಳೆ 8.5 ಕನ್ಸಿಸ್ಟೆನ್ಸ್ ಆಗಿರ್ತಾರೆ ಅನ್ನೋ ಥರ ಬೌಲರು. ಆಕಾಶ್ ಸಿಂಗು, ಸೇಮ್ ಲೆಫ್ಟ್ ಹ್ಯಾಂಡ್ ಸ್ವಿಂಗ್ ಬೌಲರು. ಗುಡ್ ಇನ್ ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ಗುಡ್ ಲೈನ್ ಆ್ಯಂಡ್ ಲೆಂತಲ್ಲಿ ಬೌಲ್ ಮಾಡ್ತಾರೆ. ಬಾಲ್ ಇವ್ರದ್ದು ತುಂಬ ಒಳಗಡೆ ಬರುತ್ತೆ. ಬಾಲ್ ರಿಲೀಸ್ ಇವ್ರದ್ದು ಔಟ್ ಆಫ್ ದ ಹ್ಯಾಂಡಿಂದ ರಿಲೀಸ್ ಇರೋದ್ರಿಂದ ಇವ್ರಿಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಇವ್ರದ್ದು ಇನ್ನು ಸ್ಟಾರ್ಟಿಂಗ್ ಕೆರಿಯರು. 10 IPL ಮ್ಯಾಚ್ ಆಡಿದ್ದಾರೆ, ಜಸ್ಟ್ 9 ವಿಕೆಟ್ಸ್ ತೊಗೊಂಡಿದ್ದಾರೆ. ಈ ಸಲಿಯ ಬಿಗ್ಗೆಸ್ಟ್ ನ್ಯೂಸ್ ಅಂದರೆ ಅರ್ಜುನ್ ತೆಂಡೂಲ್ಕರು ಮುಂಬೈಯಿಂದ LSGಗೆ ಬಂದಿದ್ದಾರೆ. ರೀಸೆಂಟಾಗಿ ಮದುವೆ ಕೂಡ ಆಗಿದ್ದಾರೆ. ಲಕ್ ಬದಲಾಯಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂಬೈಯಿಂದ LSGಗೆ ಟ್ರೇಡ್ ಆಗಿರುವಂಥ ಅರ್ಜುನ್ ತೆಂಡೂಲ್ಕರು ಅವರಪ್ಪನ ಶ್ಯಾಡೋಯಿಂದ ಹೊರಗಡೆ ಬಂದು ಆಡ್ತಿರೋದು ಮುಂಬೈಯಿಂದ ಫಸ್ಟ್ ಟೈಮ್. ಸೊ ನನ್ನ ಪ್ರಕಾರ ಅರ್ಜುನ್ ತೆಂಡೂಲ್ಕರ್ ವಿಲ್ ಬಿ ಎ ಟ್ರಂಪ್ ಕಾರ್ಡ್, ಎಕ್ಸ್ ಫ್ಯಾಕ್ಟರ್. ಏನಾದರೂ ಆಗ್ಬೋದು, ನೋಡೋಣ ಹೇಗಿರುತ್ತೆ ಇವ್ರ ಸೀಸನ್ ಅಂತ. ನೆಕ್ಸ್ಟ್ ನಮನ್ ತಿವಾರಿ, ಲೆಫ್ಟ್ ಆರ್ಮ್ ಪೇಸರ್ ಮತ್ತು ತಿರ್ಗಾ ಹೆಂಗೆ ಎಕ್ಸೈಟಿಂಗ್ ಟ್ಯಾಲೆಂಟು. 1 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ. ಅಂಡರ್ 19 ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಂತ ಇವ್ರನ್ನ ಬ್ಯಾಕ್ ಮಾಡಿರೋದು LSG. ಮತ್ತು ಪ್ರಿನ್ಸ್ ಯಾದವ್, ಇವ್ರದ್ದು ಸೇಮ್ ಡೊಮ್ಯಾಸ್ಟಿಕಲ್ಲಿ ಒಳ್ಳೆ ಆವ್ರೇಜ್ ಇತ್ತು. ಈ ಸಲ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಮೀಡಿಯಮ್ ಫಾಸ್ಟ್ ಬೌಲರು, ವೇರಿಯೇಷನ್ಸ್ ಇದೆ. ಲೋಕಲ್ ಪ್ರಾಸ್ಪೆಕ್ಟು, ಲಕ್ನೋಯಿಂದನೇ ಬರೋದ್ರಿಂದ ಇವ್ರನ್ನ ಪ್ಯಾಕ್ ಮಾಡಿ ಉಳಿಸ್ಕೊಂಡಿದ್ದಾರೆ. ಇದು ಇವತ್ತಿನ ನನ್ನ LSG ಪ್ಲೇಯರ್ಸ್ ಬಗ್ಗೆ ಅನಾಲಿಸಿಸ್ಸು. ಸೊ ನನ್ನ ಪ್ರಕಾರ LSGಗೆ ಈ ಸಲ ಅಂತ ಏನು ಪ್ರಾಬ್ಲಮ್ಮು ಅಂತಂದರೆ ಬೌಲಿಂಗ್ ಕಡೆ ಒಂದು ಸ್ವಲ್ಪ ಗಮನ ಇರಬೇಕು. ಬಟ್ ಇವ್ರ ಬ್ಯಾಟಿಂಗ್ ಆ್ಯಂಡ್ ಆಲ್ರೌಂಡ್ ಸೆಕ್ಷನ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ LSGದು. ಇವ್ರದ್ದೆಲ್ಲ ಸಿಲಿಂಡರ್ಸ್ ಒಂದು ಸಲ ಫೈರ್ ಆಯಿತು ಅಂದರೆ LSGನ ನಿಲ್ಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದು ನನ್ನ LSGಯ ಅನಾಲಿಸಿಸ್ಸು. ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ RCB, CSK, MI ಟೀಮ್ಗಳ ಟೀಮ್ ಅನಾಲಿಸಿಸ್ನ ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ.
ಅದನ್ನು ಕೂಡ ಒಂದ್ಸಲಿ ವಿಸಿಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಕಡೆಯಿಂದ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ಶ್ರೀಕಾಂತ್ ಸ್ಟುಡಿಯೋನಲ್ಲಿ ಇನ್ನಷ್ಟು ಹೆಚ್ಚು ಕಂಟೆಂಟ್ ನಿಮಗೆ ಬೇಕು ಅಂತಂದರೆ ನಿಮ್ಮ ಸಜೆಷನ್ಸ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಹೇಳ್ಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ.